ನಮಸ್ಕಾರ. ನಾನು ವಿಜಯಕುಮಾರ್ ದಾವಣಗೆರೆ. ಆತ್ಮೀಯರೇ, ಇವತ್ತು ನಾನು ಮಾತಾಡಲಿಕ್ಕೆ ಹೊರಟಿರ್ತಕ್ಕಂಥ ವಿಚಾರ ಏನಪ್ಪ ಅಂತಂದರೆ, ಶಿರೂರಿನ ಸಮೀಪ ಗುಡ್ಡ ಕುಸಿದು ಚಾಲಕನ ಸಮೇತ ಲಾರಿಯೊಂದು ನಾಪತ್ತೆಯಾಗಿತ್ತು. ಆ ನಾಪತ್ತೆಯಾದ ಲಾರಿ ನಿನ್ನೆ ಕಾರ್ಯಾಚರಣೆ ಬಳಿಕ ಮೇಲೆತ್ತಲಾಯಿತು. ಆ ಲಾರಿಯೊಳಗೆ ಅರ್ಜುನನ ಮೃತದೇಹ ಕೂಡ ಕೊಳೆತಂತಹ ಸ್ಥಿತಿಯಲ್ಲಿ ಸಿಕ್ಕಿತ್ತು. ಇದು ಒಂದು ಪ್ರಕೃತಿ ವಿಕೋಪದಿಂದ ನಡೆದಂಥ ದುರ್ಘಟನೆ ಕೂಡ. ಇವೆಲ್ಲವುಗಳ ಮಧ್ಯೆ ಈಶ್ವರ್ ಮಲ್ಪೆ ಎನ್ನುವ ಕರಾವಳಿಯ ವ್ಯಕ್ತಿ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಅಲ್ಲಿ ಕಾರ್ಯಾಚರಣೆಗೆ ಇಳಿದ. ಕಳೆದ 2 ತಿಂಗಳಿಂದ ಕೂಡ ಆತ ಕೆಲಸ ಮಾಡ್ತಾ ಇದ್ದ. ಆದರೆ ಅಲ್ಲಿಯ ಸ್ಥಳೀಯ ಅಧಿಕಾರಿಯೊಬ್ಬ ಈಶ್ವರ್ ಮಲ್ಪೆ ಅವರಿಗೆ ನೀನೇನು ಹೀರೋನ, ಕೆಲಸ ಸ್ಟಾಪ್ ಮಾಡಿ ಹೋಗು ಅಂತೇಳಿ ಅವಮಾನ ಮಾಡಿಬಿಟ್ಟಿದ್ದಾರೆ. ನಿಜಕ್ಕಿದು ಒಂದು ನೋವಿನ ಸಂಗತಿ. ಏನಕ್ಕಪ್ಪ ಅಂತಂದರೆ, ಈಶ್ವರ್ ಮಲ್ಪೆ ಅವರು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಸುಮಾರು 100 ಜೀವಗಳನ್ನು ರಕ್ಷಣೆ ಮಾಡಿದ್ದಾರೆ. ಸುಮಾರು ಮೃತದೇಹಗಳನ್ನು ಎತ್ತಿ ಆ ಕುಟುಂಬಸ್ಥರ ಕೈಗೆ ಹಸ್ತಾಂತರವನ್ನು ಮಾಡಿದ್ದಾರೆ, ಯಾವುದೇ ನಯಾ ಪೈಸೆ ಲಾಭವಿಲ್ಲದೆ. ಅಂಥ ವ್ಯಕ್ತಿ ಮೊನ್ನೆ ಲಾರಿಯನ್ನು ಕುತ್ತು ಪತ್ತೆ ಹಚ್ಚಿ ಅದನ್ನು ಗುರ್ತು ಮಾಡಿ ಕಾರ್ಯಾಚರಣೆಗೆ ಇಳಿದಂಥ ಸಂದರ್ಭದಲ್ಲಿ ಅಲ್ಲಿನ SP ಒಬ್ಬ ಆತನಿಗೆ ಅವಮಾನ ಮಾಡಿರ್ತಕ್ಕಂಥ ಒಂದು ಪ್ರಕರಣ ನನಗೆ ಮೊಬೈಲ್ನ ಯೂಟ್ಯೂಬ್ ಚಾನಲ್ ಮುಖಾಂತರ ಗೊತ್ತಾಯಿತು. ಇದು ಎಷ್ಟರ ಮಟ್ಟಿಗೆ ಸರಿ? ಆತ ಒಳ್ಳೆ ಕೆಲಸ ಮಾಡ್ತಿದ್ದಾನೆ, ಕಳ್ತನ ಮಾಡಿದಾನ, ಕೊಲೆ ಮಾಡಿದಾನ, ಯಾರ್ದಾರ ತಲೆ ಹೊಡೆದಿದ್ದಾನ, ಏನಿಲ್ಲ, ಯಾವುದೇ ಇಲ್ಲ. ತನ್ನದೇ ಆಂಬುಲೆನ್ಸ್ ತಗೊಂಡು ತನ್ನದೇ ಟೀಮ್ ಜೊತೆಗೆ ಕಾರ್ಯಾಚರಣೆಗೆ ಇಳಿದಾಗ ಜಿಲ್ಲಾಡಳಿತ ಆತನಿಗೆ ಸೂಕ್ತವಾದ ಒಂದು ಬೆಂಬಲವನ್ನು ಕೊಡಬೇಕಾಗಿತ್ತು. ಜೊತೆಗೆ ಅವರು ಬಂದಿರತಕ್ಕಂಥ ಟೀಮನ್ನು ಕರ್ಕೊಂಡು ಕೆಲಸ ಮಾಡಬೇಕಾಗಿತ್ತು. ಅದು ಬಿಟ್ಕೊಂಡು ಏಕಾಏಕಿ ಕರೆದವನಿಗೆ ಅವಮಾನ ಮಾಡಿದ್ರಿ. ಸ್ವಾಮಿ, ಅವನು ಸರ್ಕಾರದಿಂದ ಯಾವುದೇ ಫಂಡನ್ನು ಕೇಳ್ತಾ ಇಲ್ಲ, ದುಡ್ಡನ್ನು ಕೇಳ್ತಾ ಇಲ್ಲ. ಅಲ್ಲಿ ಒಂದು ದುರಂತ ನಡೆದೋಗಿದೆ. ಅಲ್ಲಿ ನಾನು ಸಹಕರಿಸಬೇಕಂತೇಳಿ ಒಂದು ಮಾನವೀಯತೆ ದೃಷ್ಟಿಯಿಂದ ಹೋಗಿದ್ದಾನೆ. ಅಂಥ ವ್ಯಕ್ತಿಗೆ ನೀವು ಅವಮಾನ ಮಾಡಬೇಕಾದ್ರೆ, ಬೈಬೇಕಾದ್ರೆ, ಇಲ್ಲಿ ಕಳ್ತನ ಕೊಲೆ ಮಾಡಿದವ್ರನ್ನ ರಾಜಾರೋಷವಾಗಿ ಓಡಾಡಕ್ಕೆ ಬಿಟ್ಬಿಟ್ಟು ಈಶ್ವರ್ ಮಲ್ಪೆ ಅನ್ನೋ ಒಬ್ಬ ಕಡಲ ಪುತ್ರನಿಗೆ ನೀವು ಅವಮಾನ ಮಾಡಿರೋದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ನಾನು ಆ ಭಾಗದ ಜಿಲ್ಲಾಡಳಿತಕ್ಕೆ ನಾನು ಪ್ರಶ್ನೆ ಮಾಡಲಿಕ್ಕೆ ಹೋಗ್ತೀನಿ. ಈಶ್ವರ್ ಮಲ್ಪೆ ಅವರ ಹತ್ರ ನಾನು ವೈಯಕ್ತಿಕವಾಗಿ ಕರೆ ಮಾಡಿ ಮಾತಾಡಿದೆ. ತುಂಬಾ ನೊಂದ್ಕೊಂಡ್ಬಿಟ್ರು ಪಾಪ. ತುಂಬಾ ಏನಕ್ಕಂದರೆ, ಆತ ಇದ್ದಂಥ ವ್ಯಕ್ತಿ ಅಲ್ಲ, ಯಾರೋ ದಾನಿಗಳು ಕೊಡಿಸಿರ್ತಕ್ಕಂಥ ಆಂಬುಲೆನ್ಸ್ ತಗೊಂಡು 24/7 ಫೋನ್ ಮಾಡಿ ಈಶ್ವರ್ ಅವರೇ ಈ ಥರ ಆಗಿದೆ ಅಂತ ತಕ್ಷಣ ಬಂದು ಅಲ್ಲಿ ಆ ಕಾರ್ಯಾಚರಣೆ ಇಳಿದು ಅಲ್ಲಿ ಎಲ್ಲರ ಒಂದು ಕೆಲಸವನ್ನು ಮಾಡಿ ತನ್ನ ಕೆಲಸ ಎಂದು ಜವಾಬ್ದಾರಿತ ಕೆಲಸ ಮಾಡ್ತಾರಲ್ಲ, ಆ ವ್ಯಕ್ತಿಗೆ ಈ ಥರ ಅವಮಾನ ಮಾಡೋದು ಖಂಡಿತ ಸರಿಯಲ್ಲ ಅಂತ ಹೇಳ್ಬಿಡ್ತೀನಿ. ನಾನು ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ಒಂದು ಒತ್ತಾಯವನ್ನು ಮಾಡ್ತೀನಿ. ಏನಪ್ಪ ಅಂತಂದರೆ, ಈಶ್ವರ್ ಮಲ್ಪೆ ಅವರಿಗೆ ಅವ್ರು ಏನು ಕೇಳ್ತಾರೆ, ಏನು ಕೇಳಲ್ಲ, ಅವ್ರಿಗೊಂದು ಸುಸಜ್ಜಿತ ಆಂಬುಲೆನ್ಸ್ ಮತ್ತು ಅದರ ಜೊತೆಗೆ ಒಂದು ಸ್ವಲ್ಪ ಟೀಮ್ಗಳನ್ನು ಕೊಟ್ಟು ಅವನಿಗೆ ಯಾವುದೇ ಪರ್ಮಿಷನ್ ಬೇಕಾಗಿಲ್ಲ ಅವರ ಕಾರ್ಯಾಚರಣೆಗೆ ಇಳಿಲಿಕ್ಕೆ. ಈಶ್ವರ್ ಮಲ್ಪೆ ಅವರು ಯಾವುದೇ ಜಾಗಕ್ಕೆ ಹೋಗಿ, ಎಲ್ಲೇ ಹೋಗಲಿ, ಯಾವುದೇ ರಕ್ಷಣಾ ಕಾರ್ಯಕ್ಕೆ ಆತ ಇಳಿದ್ರೆ ಯಾವ ಸರ್ಕಾರದ ಪರ್ಮಿಷನ್ ಬೇಕಾಗಿಲ್ಲ, ಯಾವ DC, ಯಾವ SP, ಆ ಭಾಗದ ಶಾಸಕರು ಯಾರ ಒಪ್ಪಿಗೆಯೂ ಬೇಕಾಗಿಲ್ಲ. ಅವರು ನೇರವಾಗಿ ಬಂದು ಕಾರ್ಯಾಚರಣೆಗೆ ಇಳಿಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ಸರ್ಕಾರ ಅವರಿಗೆ ಶಾಶ್ವತವಾಗಿ ಒಂದು ಪರ್ಮಿಷನ್, ಒಂದು ಒಪ್ಪಿಗೆಯನ್ನು ಕೊಡಬೇಕಂತೇಳಿ ನಾನು ಈ ಮೂಲಕ ಬೇಡಿಕೊಳ್ತಾ ಇದ್ದೀನಿ. ಅದೊಂದು ದುರಂತ ನಡೆದಂಥ ಸಂದರ್ಭದಲ್ಲಿ ಕೇರಳ ಮೂಲದ ಚಾಲಕಿಯನ್ನು ತೀರ್ಕೊಂಡಿದ್ದೇನೆ. ಅರ್ಜುನ್ ಅವರ ಕುಟುಂಬಕ್ಕೆ ಧೈರ್ಯವನ್ನು ಕೊಡ್ತಕ್ಕಂಥ ಶಕ್ತಿಯನ್ನು ಕೊಡಲಿ, ಅವರ ಆತ್ಮಕ್ಕೆ ಶಾಂತಿಯನ್ನು ಸಿಗಲಿ. ದಯವಿಟ್ಟು ಈಶ್ವರ್ ಮಲ್ಪೆ ಸರ್ ಅವರೇ, ನಾನು ವಿಜಯಕುಮಾರ್ ದಾವಣಗೆರೆ ಅಂತೇಳಿ ಮೊನ್ನೆ ಕರೆ ಮಾಡಿ ಮಾತಾಡಿದ್ದೆ. ನೀವು ನಿಮ್ಮ ಮನೆಯಲ್ಲಿ 23 ವರ್ಷದ ಮಗನನ್ನು ಇಟ್ಕೊಂಡಿದ್ದೀರ. ಆ ಮಗ ಯಾವುದೇ ದುಡಿಮೆ ಇಲ್ಲ, ಅವನ ಆರೋಗ್ಯ ಸರಿ ಇಲ್ಲ, ಜೊತೆಗೆ ನಿನ್ನ ಕುಟುಂಬದ ನಿರ್ವಹಣೆ ಕೂಡ ತುಂಬಾ ಕಷ್ಟ ಆಗಿದೆ. ಅಂಥದ್ರಲ್ಲಿ ಸಮಾಜ ಸೇವೆ ಮಾಡ್ತಕ್ಕಂಥ ಒಂದು ಕಾರ್ಯ ಮಾಡ್ತಕ್ಕಂಥ ನಿಮಗೆ ನಿಜಕ್ಕೂ ನನ್ನ ಸಲ್ಯೂಟನ್ನು ಹೊಡಿತೀನಿ, ಹ್ಯಾಂಡ್ಸ್ ಆಫ್ ಅನ್ನು ಹೇಳ್ತೀನಿ, ಧನ್ಯವಾದವನ್ನು ತಿಳಿಸ್ತೀನಿ. ನಿಮ್ಮನ್ನು 1 ನಿಮಿಷ 2 ನಿಮಿಷಗಳಲ್ಲಿ ಬಗ್ಗೆ ಮಾತಾಡಲಿಕ್ಕೆ ಸಾಲಲ್ಲ ಈಶ್ವರ ಮಲ್ಪೆ ಅವರೇ. ನಾನು ಕೆಲವೊಂದು ಸಮಯವನ್ನು ಮಾಡ್ಕೊಂಡು ನಿಮ್ಮನ್ನು ಭೇಟಿ ಆಗ್ತೀನಿ, ನನ್ನ ಕೈಲಾದರೂ ಸಹಾಯವನ್ನು ಮಾಡ್ತೀನಿ. ಈಶ್ವರ ಮಲ್ಪೆ ಅವರೇ, ನಿಮಗೆ ಒಳ್ಳೆಯದಾಗಲಿ. ದಯವಿಟ್ಟು ಕರ್ನಾಟಕ ರಾಜ್ಯ ಸರ್ಕಾರ ಆತನಿಗೆ ಸೂಕ್ತವಾದ ಸ್ಥಾನಮಾನವನ್ನು ಕೊಟ್ಟು ಇನ್ನು ಹೆಚ್ಚಿನ ಕೆಲಸ ಮಾಡಲಿಕ್ಕೆ ಪ್ರೇರೇಪಣೆಯನ್ನು ನೀಡಲಿ ಅಂತೇಳಿ
ನಾನು ಈ ಮೂಲಕ ಎಲ್ಲರಿಗೂ ನಾನು ಬೇಡಿಕೊಳ್ತೀನಿ. ಎಲ್ರಿಗೂ ನಮಸ್ಕಾರ.